ವಿಜಯೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ನಂತರ ಇದೇ ಮೊದಲ ಬಾರಿಗೆ ಇವತ್ತು ಬಿಜೆಪಿಯ ಕಾರ್ಯಕಾರಿಣಿ ಸಭೆ ಇದೆ. ಮುಂದಿನ ಲೋಕಸಭಾ ಚುನಾವಣೆಗೆ ಪಕ್ಷ ಸಂಘಟನೆಯ ಜೊತೆಗೆ ಹೇಗೆ ನಾವು ಸ್ಟ್ರಾಟಜಿಕ್ ಆಗಿ ಮುಂದೆ ಹೋಗಬೇಕು ಅನ್ನೋದನ್ನ ಇವತ್ತು ಕಾರ್ಯಕಾರಿಣಿ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಲೋಕಸಭೆಗೆ ಕೇಸರಿ ಪಡೆ ಭರ್ಜರಿಯಾಗಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಅದರ ಭಾಗವಾಗಿ ಇವತ್ತು ಬಿಜೆಪಿಯ ರಾಜ್ಯ ಕಾರ್ಯಕಾರಿಣಿ ಸಭೆ ಕೌಂಟ್ ಡೌನ್ ಶುರುವಾಗಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಮೊದಲ ಕಾರ್ಯಕಾರಿಣಿ ಸಭೆ ಇದು. ಪಕ್ಷ ಸೇರ್ಪಡೆ ಬೆನ್ನಲ್ಲೇ ಜಗದೀಶ್ ಶೆಟ್ಟರ್ ಸೇರಿದಂತೆ ಕೆಲ ಹಿರಿಯ ನಾಯಕರು ಪಕ್ಷ ಸೇರ್ಪಡೆಯ ಬೆನ್ನಲ್ಲೇ ಇವತ್ತಿನ ಕಾರ್ಯಕಾರಿಣಿ ಸಭೆ ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಕೌಂಟ್ ಡೌನ್ ಶುರುವಾಗಿದೆ. BY ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷರಾಗಿ ನೇಮಕ ಆದ ನಂತರ ಇದು ಮೊದಲ ಕಾರ್ಯಕಾರಿಣಿ ಸಭೆಯನ್ನು ಮಾಡ್ತಾ ಇರೋದು ಬಿಜೆಪಿ ಕಚೇರಿಯಲ್ಲಿ. ಸದ್ಯಕ್ಕೆ ಬಿಜೆಪಿಯ ಹಿರಿಯ ನಾಯಕರೆಲ್ಲರೂ ಕೂಡ ಇದ್ದಾರೆ. ಅಶ್ವಥ್ ನಾರಾಯಣ ಅವರಿಂದ ಹಿಡಿದು ಯಡಿಯೂರಪ್ಪನವರಿಂದ ಹಿಡಿದು ರಾಜೀವ್ ಚಂದ್ರಶೇಖರ್ ಅವರಿಂದ ಹಿಡಿದು ಆರ್ ಅಶೋಕ್ ಪ್ರತಿಪಕ್ಷ ನಾಯಕರು, CT ರವಿ, ಈಶ್ವರಪ್ಪ ಹಾಗೆ ಹಿರಿಯ ನಾಯಕರೆಲ್ಲರೂ ಕೂಡ ಇದ್ದಾರೆ. ಸದ್ಯಕ್ಕೆ ಈ ಕಾರ್ಯಕಾರಿಣಿ ಸಭೆಯಲ್ಲಿ ಒಂದು ತೀರ್ಮಾನ, ಅದು ಲೋಕಸಭಾ ಚುನಾವಣೆಯಲ್ಲಿ ಹೇಗೆ ನಾವು ಸ್ಟ್ರಾಟಜಿಕ್ ಆಗಿ ಮುಂದೆ ಹೋಗಬೇಕು ಅನ್ನೋದು. ಅದರ ಜೊತೆಗೆ ಈಗ ಕೆಲ ನಾಯಕರುಗಳು, ಹಿರಿಯ ನಾಯಕರುಗಳು ಬಿಜೆಪಿ ಕಡೆಯಲ್ಲಿ ವಾಪಸ್ ಗರ್ವಾಪ್ಸಿ ಆಗ್ತಾ ಇದ್ದಾರೆ. ಇನ್ನುಳಿದಂಥ ಲಕ್ಷ್ಮಣ್ ಸವದಿ ಸೇರಿದಂತೆ ಕೆಲ ನಾಯಕರನ್ನು, ತಮ್ಮದೇ ಪಕ್ಷದವರು ಅವರು ಹಿರಿಯ ನಾಯಕರು, ಅವರನ್ನು ಮತ್ತೆ ವಾಪಸ್ ಕರ್ಕೊಂಡು ಬರುವಂಥ ನಿಟ್ಟಿನಲ್ಲಿ ಅವ್ರನ್ನ ಸಂಪರ್ಕ ಮತ್ತೊಂದು ಇದೆಲ್ಲವೂ ಕೂಡ ಮತ್ತೆ ಟಿಕೆಟ್ ವಿಚಾರವಾಗಿಯೂ ಕೂಡ ಬಹುಶಃ ಇವತ್ತೇನಾದರೂ ಚರ್ಚೆ ಆದರೂ ಕೂಡ ಆಗಬಹುದು. ಸದ್ಯಕ್ಕಂತೂ ಇವತ್ತಿನ ಕಾರ್ಯಕಾರಿಣಿ ಸಭೆ ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಎಲ್ಲ ಅತಿಥಿಗಳು ಹಾಲಿನ ಅಭಿಷೇಕದ ನಂತರದಲ್ಲಿ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. 500 ವರ್ಷಗಳ ಇತಿಹಾಸದ ದಾಖಲೆಯನ್ನ ಬರೆದಿರುವಂತಹ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆಯ ನಂತರ ನಡೀತಾ ಇರುವಂತಹ ಈ ಕಾರ್ಯಕಾರಿಣಿ ಸಭೆಯ ಮೊದಲ ಕಾರ್ಯಕಾರಿಣಿ ಸಭೆ ಭಾರತ ಮಾತೆ ಪುಷ್ಪಾರ್ಚನೆಯನ್ನ ಎಲ್ಲ ಅತಿಥಿಗಳು ಮಾಡ್ತಾ